ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇದು ಶನಿವಾರದ ವ್ಲಾಗು. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಪೂಜೆನ ಮಾಡೋಣ ಅಂತ ಹೇಳ್ಬಿಟ್ಟು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಟ್ಟೆ. ತುಂಬ ದಿನ ಆದಮೇಲೆ ಈ ಥರ ಮನೆ ಮುಂದೆ ಇರೋದು ನಂಗೆ ನಿಜವಾಗ್ಲೂ ತುಂಬ ಖುಷಿ ಅಂತ ಅನ್ನಿಸ್ತಾ ಇದೆ. ನಾನು ಇವತ್ತು 4:15 ಎದ್ದಿದ್ದೆ. ಎಲ್ಲ ಕ್ಲೀನಿಂಗ್ ಮಾಡ್ಕೊಳೋಷ್ಟರಲ್ಲಿ ನನಗೆ 5:15 ಆಯಿತು. ನೀರು ಕೂಡ ಕಾದಿದೆ. ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಬರಬೇಕು. ಈ ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ನೀರು ಕೂಡ ಕಾಯುತ್ತೆ ಅಂತ ಹೇಳಿ ನಾನು ಒಂದು ಕಡೆ ಪಾತ್ರೆಯಲ್ಲಿ ನೀರಿಟ್ಟು ಹೋಗಿದ್ದೆ. ಇವಾಗ ಫೋಟೋಸು ಅದೆಲ್ಲ ಕೂಡ ತೆಗೆದು ನೀಟಾಗಿ ತೊಳಿಬೇಕು. ಅದೆಲ್ಲ ನೋಡ್ತಾ ಇದ್ರಲ್ಲ, ಎಷ್ಟೊಂದು ಧೂಳಾಗ್ಬಿಟ್ಟಿದೆ. ಅದೆಲ್ಲ ಕೂಡ ಕ್ಲೀನ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬಾ ಬೇಜಾರಾಯಿತು ಅಂತಲೇ ಹೇಳ್ಬೋದು ನನಗೆ. ಇಷ್ಟು ದಿನ ನಾವು ಯಾವಾಗಲೂ ಕೂಡ ಒಂದು ಸ್ವಲ್ಪನೂ ಕೂಡ ಧೂಳ ಇಲ್ದಂಗೆ ಎಲ್ಲ ಕೂಡ ಕ್ಲೀನ್ ಮಾಡ್ಕೋತಾನೆ ಇರ್ತಾಯಿದ್ವಿ. ಬಟ್ ಒಂದು ವೀಕಿಂದನೂ ಕೂಡ ಏನು ಮಾಡದೇ ಇರೋದ್ರಿಂದ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಅದು ನೋಡಿದ ತಕ್ಷಣ ಒಂದು ರೀತಿ ನನಗೆ ಮನಸ್ಸು ಚುಚ್ತಾ ಇತ್ತು. ಇದೇನಪ್ಪ ಹಿಂಗೆ ಬಿಟ್ಬಿಟ್ಟಿದ್ದೀವಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಎಲ್ಲ ಫೋಟೋಸ್ನೂ ಕೂಡ ತೆಗೆದು ನೀಟಾಗಿ ಫಸ್ಟು ಸ್ವಲ್ಪ ನೀರು, ಅದರೊಳಗಡೆ ಅರಿಶಿನ ಮತ್ತು ಒಂಚೂರು ಜವಾದಿ ಪೌಡರ್ ಬರುತ್ತಲ್ವ, ಅದನ್ನು ಹಾಕ್ಕೊಂಡು ನೀಟಾಗಿ ಅದೆಲ್ಲ ಗೋಡೆ ಎಲ್ಲ ಒರೆಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಅದೆಲ್ಲ ತೊಗೊಂಡು ಒರೆಸ್ತಾ ಇದ್ದೀನಿ. ಅದೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಟೇಬಲ್ ಮೇಲಿರೋದು ಮತ್ತು ಫೋಟೋಸು ಪ್ರತಿಯೊಂದು ಕೂಡ ಅಲ್ಲೇನೂ ಇಲ್ದಂಗೆ ಎಲ್ಲ ಕ್ಲೀನ್ ಮಾಡಿಬಿಡೋಣ. ಆಮೇಲೆ ಎಲ್ಲ ನೀಟಾಗಿ ಒರೆಸೋದಕ್ಕೂ ಕೂಡ ಈಸಿ ಆಗುತ್ತಲ್ವ. ಅದಕ್ಕೋಸ್ಕರ ಫಸ್ಟು ಇದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ಇದೆಲ್ಲ ಜಾಸ್ತಿ ಕ್ಲೀನಿಂಗ್ ಕೆಲಸ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದೆ ಇವತ್ತು. ಇನ್ನೂ ಬೇಗ ಹೇಳ್ಬೇಕಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಹಾಗಾಗಿ 4:15 ಎದ್ದಿದ್ದು. 4:15 ಅಲ್ಲ, 4:45 ನಾನು ಎದ್ದಿದ್ದು. 4:45 ಕೂಡ ನನ್ನ ಕೆಲಸ ಅನ್ನೋದು ಸ್ಟಾರ್ಟ್ ಆಯಿತು. ನನಗಂತೂ ಬೇಗ ಎದ್ದಿರೋದು ನನಗೆಲ್ಲೂ ಕೂಡ ಬೇಜಾರಿಲ್ಲ. ಕೆಲಸ ಕೂಡ ಜಾಸ್ತಿ ಇದೆ ಅಂತಲೂ ಕೂಡ ನನಗೆಲ್ಲೂ ಕೂಡ ಅನಿಸ್ತಾ ಇಲ್ಲ. ಯಾಕಂದರೆ ಫಸ್ಟು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮನೇಲಿ ನಾನು ಪೂಜೆ ಮಾಡಲೇಬೇಕು. ಒಂದು ರೀತಿ ನನಗೆ ಸಮಾಧಾನ ಆಗಬೇಕು, ಮನೇಲಿ ಒಂದು ರೀತಿ ಶಾಂತಿಯಾಗಿರಬೇಕು ಅಂದರೆ ಈ ಕೆಲಸ ಮಾಡಲೇಬೇಕಂತ ಹೇಳ್ಬಿಟ್ಟು ನಾವು ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಮೇನ್ ಏನು ಗೊತ್ತಾ, ಮನೆಯಲ್ಲಿ ನಮ್ಮ ಮನೆ ಅಂದರೆ ಸುಖ ಶಾಂತಿ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಮಕ್ಕಳಲ್ಲಿ ಆರೋಗ್ಯ ಆಗಿರ್ಬೋದು ಚೆನ್ನಾಗಿರಬೇಕು ಅಂದರೆ ಮೇನ್ ರೀಸನ್ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಇರುವಂಥ ದೇವ್ರನ್ನ ನಾವು ಫಸ್ಟು ಅದ್ರ ಮೇಲೆ ಪ್ರಿಫರೆನ್ಸ್ ಕೊಡಬೇಕು. ನಿಮಗೆ ಕಾಸ್ಟ್ಲಿ ಆಗಿರೋಂಥ ಹೂವನ್ನೇ ತಂದು ಇಕ್ಕಿ, ಕಾಸ್ಟ್ಲಿ ಆಗಿರೋಂಥ ಅಗರಬತ್ತಿನೇ ಹಚ್ಚಿ ಅಂತ ಎಲ್ಲೂ ಕೂಡ ದೇವ್ರು ಹೇಳಲ್ಲ. ಭಕ್ತಿ ಭಾವದಿಂದ ನೀವು ನೀಟಾಗಿ 2 ದೀಪ ಹಚ್ಚಿಬಿಟ್ಟು ಅದಕ್ಕೊಂದು 2 ಊದ್ಬತ್ತಿ ಹಚ್ಚಿದರೆ ಸಾಕು, ಮತ್ತೇನು ಕೇಳಲ್ಲ ದೇವರು. ಮತ್ತು ನಂಗೆ ಅದೇ ನೈವೇದ್ಯ ಮಾಡಿಕ್ಕಿ, ಇದೇ ನೈವೇದ್ಯ ಮಾಡಿಕ್ಕಿ ಅಂತಲೂ ಕೂಡ ಕೇಳಲ್ಲ. ಹಾಗಾಗಿ ಯಾವುದೇ ನೈವೇದ್ಯ ಮಾಡೋದಕ್ಕೆ ನಮಗೆ ಆಗ್ತಾ ಇಲ್ಲ ಅನ್ನೋ ಪಕ್ಷದಲ್ಲಿ ಜಸ್ಟ್ ಒಂದು ಗ್ಲಾಸ್ ಹಾಲಾಗಲಿಲ್ಲ, ಒಂದು ಗ್ಲಾಸ್ ನೀರಾಗಲಿ ಇಟ್ಬಿಟ್ಟು ನಾವು ಪೂಜೆನ ಮಾಡ್ಬೋದು. ದೇವರಿಗೂ ಗೊತ್ತಾಗುತ್ತೆ ನಮ್ಮ ಸಿಚುವೇಶನ್ ಏನಿದೆ ಏನಿಲ್ಲ ಅಂತ. ಆ ದೇವ್ರಿಗೆ ಗೊತ್ತಿಲ್ಲದೆ ಇರೋಂಥದ್ದು ಏನೂ ಇರೋದಿಲ್ಲ. ನಾವು ಅನ್ಕೋತೀವಿ ನೈವೇದ್ಯ ಇಕ್ಕಿಲ್ಲ ಇವತ್ತು, ಏನಾದರೂ ನಾನು ತಪ್ಪು ಮಾಡಿದ್ನೇನೋ ಅಂತ ಅಂದ್ಕೋತೀವಿ. ಬಟ್ ಏನಂದರೆ ನಮಗೆ ಆ ಟೈಮಲ್ಲಿ ಆದರೆ ನಾವು ಮಾಡಿಕ್ತೀವಿ. ಆಗದೇ ಇರೋ ಟೈಮಲ್ಲೇ ತಾನೇ ನಾವೇನೂ ಇಕ್ಕೋದಕ್ಕಾಗಲ್ಲ. ಸೊ ಅದನ್ನು ನಾವು ದೇವ್ರ ಹತ್ರ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡ್ರೆ ಆಯಿತು. ಇವಾಗ ಮೇಲ್ಗಡೆ ಎಲ್ಲ ಗೋಡೆ ಮತ್ತು ಟೇಬಲ್ ಎಲ್ಲ ಒರೆಸ್ಕೊಂಡಿದ್ದೀನಿ. ಈಗ ವಿಗ್ರಹಗಳನ್ನೆಲ್ಲ ತೊಳ್ಕೊಬೇಕು. ಮತ್ತು ಚಿಕ್ಕ ಚಿಕ್ಕ ವಿಗ್ರಹ ಏನಿದೆ, ಹಿತ್ತಾಳೆವು, ಅವೆಲ್ಲ ಕೂಡ ಅದನ್ನು ತಿಕ್ಕಬೇಕು ನೀಟಾಗಿ. ನನಗೆ ದೇವ್ರ ಫೋಟೋಸ್ನೆಲ್ಲ ಜಾಸ್ತಿ ಇಟ್ಕೋಬೇಕು ಮತ್ತು ಈ ಥರ ಪುಟ್ಟದಾದಂಥ ವಿಗ್ರಹಗಳನ್ನ ಇಟ್ಬೇಕಂದ್ರೆ ತುಂಬ ಇಷ್ಟ. ಮತ್ತೇನು ಗೊತ್ತಾ, ನನಗೆ ತುಂಬ ಇಷ್ಟ ಆಯಿತು. ನಾನು ಅದನ್ನು ತೊಗೊಂಬರಲೇಬೇಕು ಅಂತ ಅಂದ್ಕೊಂಡಿದ್ರೆ ನಿಜವಾಗ್ಲೂ ಕೂಡ ಅದನ್ನ ತೊಗೊಂಬರ್ತೀನಿ. ಇನ್ನೊಂದು ಏನು ಗೊತ್ತಾ, ಯಾವುದೇ ಒಂದು ದೇವ್ರ ವಿಗ್ರಹ ಆಗಿರ್ಬೋದು, ಫೋಟೋ ಆಗಿರ್ಬೋದು, ನಾವು ತೊಗೊಂಬರ್ತಾ ಇದ್ದೀವಿ ಅಂದರೆ ಅದು ನಮ್ಮ ಇದರಿಂದ ಅಲ್ಲ. ಸೊ ಆ ದೇವರೇ ನಮ್ಮ ಮನೆಗೆ ಬರಬೇಕು ಅಂತ ನಿರ್ಧಾರ ಮಾಡಿದಾದ್ಮೇಲೆ ಆ ದೇವ್ರನ್ನ ನಾವು ತರೋದಕ್ಕೆ ಸಾಧ್ಯ. ಕೆಲವೊಂದು ಸಲ ಅನ್ಕೋತಾ ಇರ್ತೀವಿ, ಅದನ್ನು ತೊಗೊಂಬರ್ಬೇಕಿತ್ತು ದೇವ್ರನ್ನ. ಈ ನಮ್ಮ ಪುಟ್ಟದಾಗ ಏನೋ ಎಕ್ಸಾಂಪಲ್ ಅಂದರೆ ಒಂದು ಪುಟ್ಟದಾಗ ಯಾವುದಾದ್ರೂ ಒಂದು ವಿಗ್ರಹ ಅಂದ್ಕೊಂಡಿರ್ತೀವಿ, ಅದನ್ನು ತರಬೇಕಂತ ತುಂಬ ದಿನದಿಂದ ಅನ್ಕೋತಾ ಇರ್ತೀವಿ. ಬಟ್ ಅದು ಆಗೋದಿಲ್ಲ. ನಮ್ಮ ಹತ್ರ ಅಮೌಂಟ್ ಇದ್ದರೂ ಕೂಡ ತೊಗೊಳಕ್ಕಾಗೋದಿಲ್ಲ. ಅದೇ ಪ್ಲೇಸಿಗೆ ಹೋದರೂ ಕೂಡ ತೊಗೊಳಕ್ಕಾಗೋದಿಲ್ಲ. ಅದು ಹೇಗಾಗುತ್ತೆ ಅಂದರೆ, ಒಂದೊಂದು ಸಲ ನಮ್ಮ ಮನೇಲಿ ಹೇಗಾಗಿದೆ ಅಂದರೆ ಅಂದ್ಕೊಳ್ದೇ ಇರೋಂಥ ಆಶ್ಚರ್ಯಗಳೆಲ್ಲ ನಡೆದಿದ್ದವು. ಅದೇನೆಂದರೆ, ನಮ್ಮ ಮನೇಲಿ ಕೆಲವೊಂದಷ್ಟು ಫೋಟೋಸು ಅದು ಯಾವುದು ಕೂಡ ನಾವು ತೊಗೊಂಬಂದಿರೋದಲ್ಲ. ಅದನ್ನು ತೊಗೊಂಬರ್ಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ. ಆದರೆ ತೊಗೊಂಬರ್ಬೇಕು ಅಂತ ಮನಸ್ಸಲ್ಲೆಲ್ಲೋ ಇತ್ತು. ಆದರೆ
ಅದು ಯಾವುದೋ ಒಂದು ರೂಪದಲ್ಲಿ ಅದು ನೆರವೇರ್ತಾ ಹೋಯಿತು. ಅದು ಎಕ್ಸಾಂಪಲ್ ಏನಂದರೆ, ನಮ್ಮ ಮನೇಲಿ ಅಜ್ಜನ ಫೋಟೋ ಇದೆಯಲ್ಲ, ಅದ್ರ ಮೇಲ್ಗಡೆ ಒಂದು ಪುಟ್ಟದಾಗಿರುವಂಥ ಸುಬ್ರಹ್ಮಣ್ಯ ಫೋಟೋ ಇದೆ. ಆ ಫೋಟೋ ನಾನು ಮನೇಲಿ ಸುಬ್ರಹ್ಮಣ್ಯ ದೇವರಿಲ್ಲ, ಅದನ್ನು ಫೋಟೋ ತರಬೇಕು ಅಂತ ಅನ್ಕೋತಾ ಇದ್ವಿ. ಅದು ಸಹ ನಾವು ಅಂದ್ಕೊಂಡಿದ್ವಿ, ಬಟ್ ಅದು ಯಾವುದೋ ಒಂದು ರೂಪದಲ್ಲಿ ಮತ್ತೆ ನಮ್ಮ ಮನೆಗೆ ಬಂತು. ಸೊ ಏನಂದರೆ ನಮಗೆ ಅಂದರೆ ಗೊತ್ತಿರ್ತಾರಲ್ವ ನಮ್ಮ ಪರಿಚಯಸ್ಥರು, ಆ ಥರ ಅವ್ರ ಕಡೆಯಿಂದ ಬಂದಿರೋಂಥ ಫೋಟೋ. ಮತ್ತು ಇನ್ನೊಂದಷ್ಟು ಫೋಟೋಸ್ ಇದ್ದವು, ಅದು ಅಷ್ಟೇ. ಮತ್ತು ಮೇನ್ ದೊಡ್ಡ ಫೋಟೋ ಏನಿದೆ ಅದು ಅಷ್ಟೇ, ಅದು ನಾನು ಇನ್ನೂ ಚಿಕ್ಕವಳಿದ್ದೆ, ಅಂದರೆ ನಾನು ಹುಟ್ಟಿದ್ನೋ ಅಥವಾ ಹುಟ್ಟಿಲ್ವೋ ಗೊತ್ತಿಲ್ಲ. ಆ ಟೈಮಲ್ಲಿ ನಮ್ಮಮ್ಮಂಗೆ ಕೊಟ್ಟಿದ್ರಂತೆ ಅವ್ರ ಫ್ರೆಂಡು. ಅಮ್ಮಂಗೆ ಕರಿಬಸಜ್ಜ ಅಂದರೆ ತುಂಬ ಇಷ್ಟ. ಬಟ್ ಅದೇನಾಯಿತು ಅಂದರೆ ಇಷ್ಟನೇ ಅವರು ಫಸ್ಟ್ ಇದ್ದಿದ್ದು ಜಗಳೂರಲ್ಲಿ, ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗೋದು ಹಂಗೆಲ್ಲ ಮಾಡ್ತಾಯಿದ್ರು. ಬಟ್ ಅದಾದಮೇಲೆ ದಾವಣಗೆರೆಗೆ ಬಂದಮೇಲೆ ಅವರು ಆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ತುಂಬ ನೆನೆಸ್ಕೋತಾ ಇದ್ರಂತೆ. ಅಟ್ಲೀಸ್ಟ್ ಫೋಟೋನಾದರೂ ಇದ್ದಿದ್ರೆ ಮನೆಯಲ್ಲಿ ನಾವು ಪೂಜೆ ಏನಾದರೂ ಮಾಡ್ಕೋಬೋದಿತ್ತು ಅಂತ ಹೇಳಿಬಿಟ್ಟು ಉಕ್ಕುಡ್ಗತ್ರಿಗೆ ಹೋಗೋದು ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ಅದಾದಮೇಲೆ ಯಾವುದೋ ಒಂದು ಇದರಿಂದ ಅಂದರೆ ಅವ್ರ ಫ್ರೆಂಡೇ ತೊಗೊಂಬಂದು ಅದನ್ನು ಕೊಟ್ಟಿದ್ದಾರೆ. ಸೊ ಆ ಥರ ನಮ್ಮ ಮನೆಗೆ ಬಂದಿರೋವಂಥದ್ದು. ಸೊ ಈ ಥರ ಅಂದರೆ ನಾನು ಏನಕ್ಕೆ ಈ ಥರ ಹೇಳಿದೆ ಅಂದರೆ, ಯಾವುದೇ ಒಂದು ಕೆಲಸ ಆಗಬೇಕು ಅಂತ ಅಂದರೂ ಕೂಡ ನಮಗೆ ಅದ್ರ ದೇವರ ಅನುಗ್ರಹ ಇಲ್ದಂಗೆ, ದೇವರ ಒಂದು ಅಪ್ಪಣೆ ಇಲ್ದಂಗೆ ಯಾವುದೂ ಕೂಡ ನಡೆಯಲ್ಲ. ಆ ಥರ ಅಂತ ನಾನು ಇದ್ರ ಮುಖಾಂತರ ನಾನು ಹೇಳಿದ್ದು. ಏನೋ ಸುಮ್ಮನೆ ಹೇಳಿದೆ ಅಂತಂದಲ್ಲ, ನಿಜವಾಗ್ಲೂ ಕೂಡ ನಾನು ಏನು ಹೇಳಿದೆ ಅದೆಲ್ಲ ಟ್ರೂ. ನಂಗೆ ತುಂಬ ಖುಷಿ ಅನ್ಸೋದು ಏನಕ್ಕಂದರೆ, ನನಗೆ ನಾರ್ಮಲಾಗಿ ಎಲ್ರಿಗೂ ಕೂಡ ಒಂದೊಂದು ಹ್ಯಾಬಿಟ್ ಇರುತ್ತೆ. ನನಗೆ ಏನಂದರೆ ಪೂಜೆ ಮಾಡೋದ್ರಿಂದ ನನ್ನ ಮೈಂಡ್ ಅನ್ನೋದು ರಿಫ್ರೆಶಿಂಗ್ ಅಂತ ಅಂತಾರಲ್ವ, ಸೊ ಆ ಥರ ಆಗುತ್ತೆ. ಆಮೇಲೆ ಪೂಜೆ ಮಾಡೋದು, ಶ್ಲೋಕ ಓದೋದು, ಅದಾದಮೇಲೆ ದೇವ್ರ ಸಾಂಗ್ಸ್ನ ಕೇಳೋದಂದರೆ ನಿಜವಾಗ್ಲೂ ಕೂಡ ಆಟೋಮೆಟಿಕ್ಲಿ ಎಷ್ಟೇ ನನಗೆ ನೋವಿದ್ರು, ಎಷ್ಟೇ ಒಂದು ರೀತಿ ಬೇಜಾರಿದ್ರು, ಎಷ್ಟೇ ಅಳ್ತಾ ಇದ್ದರೂ ಕೂಡ ಆಟೋಮೆಟಿಕ್ಲಿ ನಾನು ಅದನ್ನು ಹಾಗೆ ಪಟ್ಟಂತ ತಿರುವಾಕೊಂಡ್ಬಿಡ್ತೀನಿ. ಅಷ್ಟು ಹ್ಯಾಪಿನೆಸ್ ಅನ್ನೋದು ಬಂದುಬಿಡುತ್ತೆ ನನಗೆ. ಅದೇನೋ ಗೊತ್ತಿಲ್ಲ, ಮೊದಲಿಂದನೂ ಅಷ್ಟೇ, ನಾನು ಚಿಕ್ಕವಳಿದ್ದಾಗಿಂದನೂ ಅಷ್ಟೇ ದೇವಸ್ಥಾನಕ್ಕೆ ಹೋಗೋದಂದರೆ ತುಂಬ ಇಷ್ಟ ಇತ್ತು ಅವಾಗೆಲ್ಲ. ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗೋದಂಗೆಲ್ಲ ಮಾಡ್ತಾಯಿದ್ದೆ. ಅದು ಮೊದಲಿಂದನೂ ಕೂಡ ಅದೇ ಥರ ಬಂದುಬಿಟ್ಟಿದೆ ನನಗೆ, ಈಗಲೂ ಕೂಡ ಹಾಗೇ ಇದೆ. ಸೊ ಆ ಥರ ನಿಮಗೆ ಯಾರಿಗಾದ್ರೂ ಈ ಥರ ಇದೆಯಾ, ಈ ಥರ ಅನುಭವ ಆಗುತ್ತಾ ನಿಮಗೂ ಕೂಡ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಹಾಗೆ ಇವಾಗ ಫೋಟೋಸ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಲ್ವ, ಸೊ ಫೋಟೋಸ್ ಕ್ಲೀನ್ ಮಾಡೋದಕ್ಕೂ ಸಹ ನಾನಿಲ್ಲಿ ಒಂದು ಚಿಟಿಗೆಯಷ್ಟು ಅರಿಶಿನ ಹಾಕ್ಬಿಟ್ಟು ನಾವು ಫೋಟೋಸ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದ್ರಿಂದ ನಿಜವಾಗ್ಲೂ ಕೂಡ ತುಂಬಾ ಒಳ್ಳೆಯದು. ಮತ್ತು ಜವಾದಿ ಪೌಡರ್ನ ಮಿಕ್ಸ್ ಮಾಡಿ ನೀವು ದೇವ್ರ ಕೋಣೆ ಆಗಿರ್ಬೋದು ಅಥವಾ ನೀವು ದೇವ್ರ ಫೋಟೋಸ್ ಆಗಿರ್ಬೋದು ಕ್ಲೀನ್ ಮಾಡೋದ್ರಿಂದ ಅದರ ಸ್ಮೆಲ್ ಇರುತ್ತಲ್ವ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ನಾವು ದೇವಸ್ಥಾನದೊಳಗಡೆನೇ ಇದ್ದೀವೇನೋ ಅನ್ನೋ ಥರ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ನೀವು ಅದನ್ನು ಯೂಸ್ ಮಾಡ್ಬೋದು. ಹೇಳ್ಬೇಕಂದ್ರೆ ನಾನು ಮೊಬೈಲ್ ಚಾರ್ಜಿಗೆ ಇಟ್ಕೊಂಡಿಲ್ಲ, ಮೊಬೈಲ್ ಚಾರ್ಜಿಗೆ ಇಟ್ಕೊಂಡಂಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಇಟ್ಕೊಂಡೆ. ಕಂಪ್ಲೀಟಾಗಿ ಲೋ ಬ್ಯಾಟ್ರಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಆಮೇಲೆ ಸ್ವಲ್ಪ ಪೂಜೆ ಎಲ್ಲ ಮುಗ್ದಾದಮೇಲೆ ವಿಡಿಯೋನ ನಾನಿಲ್ಲಿ ಕಂಟಿನ್ಯೂ ಮಾಡಿದೆ. ಈ ರೀತಿ ಇವತ್ತು ಪೂಜೆನ ಮಾಡಿದ್ದೀನಿ. ನೈವೇದ್ಯಕ್ಕೆ ಜಸ್ಟ್ 2 ಬಾಳೆಹಣ್ಣನ್ನು ಇಕ್ಕಿದ್ದೀನಿ. ಹಾಗೆ ಸಿಂಪಲಾಗಿ ಇವತ್ತು ಪೂಜೆ ಮಾಡಿದ್ದೀನಿ. ಸಿಂಪಲಾಗಾದ್ರೂ ಮನಸ್ಸಿಗೆ ಇಷ್ಟ ಆಗೋ ಥರ ಆಗಿದೆಯಲ್ಲ, ಸೊ ಅಷ್ಟು ಸಾಕು ಅನ್ನೋ ಥರ ನನಗಾಯಿತು. ಸೊ ಪೂಜೆ ಮಾಡಿದ್ದೀನಿ. ಫೋಟೋಸ್ ನೋಡ್ತಾ ಇದ್ರೆ ಇನ್ನೂ ಕೂಡ ಕಡಿಮೆ ಅಂತ ಅನ್ಬೋದು, ಯಾಕಂದರೆ ಇದಕ್ಕೂ ಜಾಸ್ತಿನೇ ಇದ್ವು. ಕೆಲವೊಂದಷ್ಟು ಫೋಟೋಸು ಮುಕ್ಕಾಗಿದೆ ಅಂತ ಹೇಳ್ಬಿಟ್ಟು ನಾವು ತೆಗಿತೀವಲ್ವ, ಆ ಥರ ತೆಗ್ದಿದ್ದೀವಿ. ತೆಗೆದ್ರೂ ಕೂಡ ಇಷ್ಟು ಫೋಟೋಸ್ ಇದ್ದವು. ಈಗ ಟೀ ಮಾಡಬೇಕು. ಬೆಳಗ್ಗೆನೇ ಅಮ್ಮಂಗೆ ಟೀ ಮಾಡಿಕೊಟ್ಟೆ, ಇನ್ನೂ ಕೂಡ ನಂದು ಟೀ ಆಗಿಲ್ಲ. ಯಾಕಂದರೆ ಪೂಜೆ ಮಾಡೋವರೆಗೂ ಸಹ ನಾನು ನೀರು ಸಹ ಕುಡಿಯೋದಿಲ್ಲ. ಸೊ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾನು ಟೀ ಆಗಲಿ ಏನಾದರೂ ತೊಗೊಳೋದು. ಹಾಗಾಗಿ ಇವಾಗ ಜಸ್ಟ್ ಟೀ ಮಾಡಿದೆ ನಮ್ಮ ಮನೆಯವ್ರಿಗೂ ನನಗೂ. ಅವರು ಮಲ್ಕೊಂಡಿದ್ರು ಇಷ್ಟೊತ್ತು, ಇವಾಗ ಅವರು ಕೂಡ ಎದ್ದಿದ್ದಾರೆ. ಕರೆಕ್ಟ್ 6:30-7 ಗಂಟೆ ಅನ್ನೋಷ್ಟರಲ್ಲಿ ನನ್ನ ಪೂಜೆ ಕೂಡ ಮುಗೀತು. ಪೂಜೆ ಅಂದರೆ ನನಗೆ ಬೇಗನೆ ಎದ್ಬಿಟ್ರೆ ನನಗೆ 6 ಗಂಟೆ 6:30-7 ಗಂಟೆ ಒಳಗಡೆ ನಾನು ಪೂಜೆ ಮುಗಿಸ್ಕೊತೀನಿ. ಇವತ್ತಂದರೆ ಸ್ವಲ್ಪ ಲೇಟ್ ಆಗೋಯಿತು, ಯಾಕಂದರೆ ಎಲ್ಲ ಕೂಡ ಕ್ಲೀನಾಗಿ ನೀಟಾಗೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳೋದ್ರಿಂದ, ಮತ್ತು ತುಂಬ ಧೂಳ ಆಗಿತ್ತಲ್ವ, ಅದೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗೋಯಿತು. ಅದಕ್ಕೋಸ್ಕರ ಸ್ವಲ್ಪ ಹಸಿವು ಕೂಡ ಆಗ್ತಾಯಿತ್ತು. ಒಂದು ಸ್ವಲ್ಪ ಟೀ ಬ್ರೆಡ್ ಆ ಥರ ತಿಂದುಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಹೇಳಬೇಕಂದ್ರೆ ನಾನೇನು ಕೂಡ ತಿಂತಾನೂ ಕೂಡ ಇರಲಿಲ್ಲ.
ನೀರು ಸಹ ಕುಡಿತಿರ್ಲಿಲ್ಲ ನಾನು ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ. ಯಾಕೋ ಇವತ್ತು ತುಂಬ ಹಸಿವಾಗ್ತಾಯಿತ್ತು. ನೈಟ್ ಕೂಡ ನಾನು ಸರಿಯಾಗಿ ಊಟ ಮಾಡಿರಲಿಲ್ಲ. ಅದಕ್ಕೋಸ್ಕರ ಮತ್ತು ಟೀ ಬ್ರೆಡ್ ಅದನ್ನ ತಿಂದ್ಬಿಟ್ಟು ಹೋಗ್ಬೇಡ ಅಂತ ಅಂದ್ಕೊಂಡೆ. ಮತ್ತು ನಮ್ಮ ಮನೆಯವ್ರು ಕೂಡ ಇನ್ನೂ ಸ್ನಾನ ಮಾಡಿಲ್ಲ, ಮಕ್ಕಳು ಕೂಡ ಸ್ನಾನ ಮಾಡಿಲ್ಲ. ಅವರಿಗೆಲ್ಲ ಸ್ನಾನ ಮಾಡಿಸಿ, ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಕರ್ಕೊಂಡು ಹೋಗೋಷ್ಟರಲ್ಲಂತರೂ 8 ಗಂಟೆ ಆಗುತ್ತೆ. ಅಷ್ಟೊತ್ತಿಗೆ ನನಗೆ ಹೊಟ್ಟೆ ಸಕ್ಕತ್ತಾಗಿರುತ್ತೆ. ಮತ್ತು ದೇವಸ್ಥಾನಕ್ಕೆ ಹೋದರೂ ಕೂಡ ನನಗೆ ಕೂತ್ಕೊಳೋಕ್ಕೂ ಕೂಡ ಆಗಲ್ಲ. ಹಾಗಾಗಿ ಫಸ್ಟು ಹೊಟ್ಟೆ ತುಂಬ ಏನಾದ್ರು ಒಂಚೂರಾಗಲಿ ಸ್ವಲ್ಪ ಹಸಿವು ಕಂಟ್ರೋಲ್ ಆಗೋ ಥರ ಟೀ ಬ್ರೆಡ್ ತಿಂದು ಹೋಗ್ಬಿಟ್ರೆ ಒಂಚೂರು ಕಂಟ್ರೋಲ್ ಆಗುತ್ತಲ್ವ, ಅದಕ್ಕೋಸ್ಕರ ಟೀ ಬ್ರೆಡ್ ತಿಂದೆ. ಇಲ್ಲಿ ನನ್ನ ಮಗ ನೋಡಿ ಯಾವ ಥರ ಅವ್ನು ರೆಡಿ ಆಗ್ತಾ ಇದ್ದಾನೆ ಅಂದರೆ, ಮೇನ್ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ತಂದೆ ತಾಯಿಗಳಾಗಿರ್ಬೋದು ಅಥವಾ ಮನೇಲಿರುವಂಥವ್ರು ಆಗಿರ್ಬೋದು, ಮಕ್ಕಳು ಮುಂದೆ ನಾವು ಹೇಗಿರ್ತೀವೋ ಅದೇ ರೀತಿ ಮಕ್ಕಳು ಸಹ ಕಲಿತಾರೆ. ನನಗೆ ಇದೇ ಉದಾಹರಣೆ. ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಬಂದ ತಕ್ಷಣವೇ ಮತ್ತು ಪೂಜೆ ಮಾಡೋ ಟೈಮಲ್ಲಿ ಈ ಥರ ಅವರು ರೆಡಿ ಆಗ್ತಾರೆ. ಸೊ ಅದನ್ನೇ ಇಲ್ಲಿ ನನ್ನ ಮಗ ದಿಟ್ಟು ಕಾಪಿ ಹೊಡಿತಾ ಇದ್ದಾನೆ. ಅವಾಗ ಅನಿಸ್ತು, ಹೌದು ನಾವು ಏನು ಮಾಡ್ತೀವೋ ಅಥವಾ ನಾವು ಅವ್ರ ಮುಂದೆ ಯಾವ ಥರ ಇರ್ತೀವೋ, ನಾವು ಮಾತಾಡೋವಂಥ ಮಾತಾಗಿರ್ಬೋದು, ನಾವು ನಡ್ಕೊಳ್ಳೋವಂಥ ರೀತಿ ಆಗಿರ್ಬೋದು, ಎಲ್ಲ ಕೂಡ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಕನ್ಫರ್ಮ್ ಆಯಿತು. ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ಮಕ್ಕಳು ಮುಂದೆ ಪಾಸಿಟಿವ್ ಆಗಿರೋ ಥರನೇ, ಹಾಗೆ ಒಳ್ಳೆಯದನ್ನೇ ಮಾತಾಡಿದರೆ ಅವ್ರಿಗೂ ಕೂಡ ಅದೇ ರೀತಿಯೇ ಮೈಂಡ್ ಬೆಳೆಯುತ್ತೆ ಅಂತಂದೇಳಿ ಗೊತ್ತಾಯಿತು. ಸೊ ಹಾಗಾಗಿ ಇನ್ಮೇಲೆ ಅದೇ ರೀತಿಯೇ ಇರಲೇಬೇಕು. ನಮಗಲ್ಲ ಅಂತಂದರೂ ಕೂಡ ಮಕ್ಕಳಿಗೋಸ್ಕರನಾದರೂ ನಾವು ಆ ಥರ ಇರಲೇಬೇಕು. ನಾವು ಚೇಂಜ್ ಆಗಿಲ್ಲ, ನಮ್ಗೆ ಆ ಥರ ಬರಲ್ಲ ಅಂದರೂ ಕೂಡ ನಾವು ಚೇಂಜ್ ಆಗಲೇಬೇಕು ಮಕ್ಕಳಿಗೋಸ್ಕರನಾದರೂ. ಎಷ್ಟೊಂದು ಪೇರೆಂಟ್ಸು ಮಕ್ಕಳು ಒಳ್ಳೆ ದಾರಿಲಿ ಇರಬೇಕಪ್ಪ ಅಂತಂದೆಲ್ಲ ನಾವು ಎಷ್ಟು ಕಷ್ಟಪಡ್ತೀವಲ್ವ. ಏನಂತಾರೆ, ಮೊದಲು ಬೇರಿನಿಂದನೇ ನಾವು ಅದನ್ನು ಚೆನ್ನಾಗಿ ಬೆಳೆಸ್ತಾ ಹೋಗಬೇಕು, ಆಮೇಲೆ ದೊಡ್ಡ ಗಿಡವಾಗಿ ಮರವಾಗಿ ಅದು ಬೆಳೆಯೋಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಸ್ಟಾರ್ಟಿಂಗಲ್ಲೇ ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ರೀತಿ ಬೆಳೆಸೋದ್ರಿಂದ ನೆಕ್ಸ್ಟ್ ಅವರು ಕೂಡ ಫ್ಯೂಚರಲ್ಲಿ ಒಳ್ಳೆಯವರಾಗಿರ್ತಾರೆ ಅಲ್ವಾ. ಸೊ ಅದು ನನ್ನ ನಂಬಿಕೆ. ಹಾಗಾಗಿ ಈಗ ಹೂವು ತೊಗೊಂಬಂದಿದ್ರಲ್ವ, ಸ್ವಲ್ಪ ಹೂವು ಹಾಗೇ ಇಟ್ಟಿದ್ದೆ. ಇದನ್ನು ಹಾಗೆ ದೇವಸ್ಥಾನಕ್ಕೆ ತೊಗೊಂಡು ಹೋಗೋಣ ಅಂತ ಅನ್ನಿಸ್ತು, ಬಟ್ ಬೇಡ, ಹೂವಿನ ಹಾರ ಕಟ್ಬಿಟ್ಟು ತೊಗೊಂಡು ಹೋದರೆ ಅಲ್ಲಿ ದೇವರಿಗೆ ಹಾಕ್ತಾರಲ್ವ ಅಂತ ಅಂದ್ಕೊಂಡು ಮತ್ತೆ ಇಮಿಡಿಯೇಟ್ಲಿ ಕೂತ್ಕೊಂಡು ನಾನು ಇಲ್ಲಿ ಹೂವಿನ ದಾರದ ಅಂದರೆ ಹೂವು ಕಟ್ತಾ ಇದ್ದೀನಿ. ಅದು ಹೂವಿನ ದಾರ ಅಲ್ಲ, ಬಟ್ಟೆ ದಾರದಲ್ಲಿ ಕಟ್ತಾ ಇದ್ದೀನಿ. ಅದರಲ್ಲಿ ಏನಂದರೆ ಸ್ವಲ್ಪ ಕೈ ನನಗೆ ಒಂಚೂರು ಕೊಯ್ದೋಗಿದೆ ಕೈ. ಅದು ಅಂದರೆ ದಾರದಲ್ಲಿ ಇದು ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಸ್ಲೋ ಆಗೇ ನಾನು ಕಟ್ತಾ ಇದ್ದೀನಿ. ಮೊದಲೆಲ್ಲ ದಿನ ಕೂಡ ನಾವು ಹೂ ಕಟ್ತಾ ಇದ್ವಿ, ಮಲ್ಲಿಗೆ ಹೂವು ಮತ್ತು ಏನೋ ಅದು ಕನಕಾಂಬರ ಆ ಥರ ಕಾಕಡ ಹೂವು ಎಲ್ಲ ಕಟ್ತಾ ಇದ್ವಿ. ಬಟ್ ಇವಾಗ ಏನಂದರೆ ಜಸ್ಟ್ ಕಟ್ಟೋದು ಬಿಟ್ಟಿದ್ದೀವಲ್ವ, ಹಾಗಾಗಿ ಒಂಚೂರು ಸ್ವಲ್ಪ ಸ್ಲೋ ಆಗೇ ಕಟ್ತಾ ಇದ್ದೀನಿ. ಇಲ್ಲೇನಾಯಿತು ಅಂದರೆ, ನನ್ನ ಮಗ ದೇವ್ರ ಹತ್ರ ಆರತಿ ಮಾಡಿಕೊಂಡು ನನಗೆ ತೊಗೊಂಬಂದು ಆರತಿ ಕೊಟ್ಟ. ನಾನೇನು ಅಂದ್ಕೊಂಡೆ, ಆರತಿ ಮಾಡಿದ್ದೆಲ್ಲ ಆಯ್ತೇನೋ ಅದಕ್ಕೆ ತೊಗೊಂಬಂದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಆರತಿ ತೊಗೊಂಡ್ರೆ ಅವ್ನು ಮತ್ತೆ ತೊಗೊಂಡೋದ ಹೊರಗಡೆ ಹೋಗಿ ಅದು ಬೆಳ್ಕೊಂಬರೋದಕ್ಕೆ. ನಾನು ಅದಕ್ಕೆ ನಗ್ತಾ ಇದ್ದೆ, ಇದೇನಪ್ಪ ಹಿಂಗೆ ಮಾಡ್ದ ಅಂತೇಳಿ. ನಾವು ಕೊನೆಗೆ ಎಲ್ರಿಗೂ ಕೊಟ್ಟರೆ ಅವ್ನು ಮಧ್ಯದಲ್ಲಿ ನನಗೆ ಕೊಟ್ಬಿಟ್ಟು ಆಮೇಲೆ ಎಲ್ಲ ಬಾಗಿಲಿಗೆ ಹೊಸ್ಲಿಗೆಲ್ಲ ಅದನ್ನು ದೇವರ ಮಂಗಳಾರತಿ ಮಾಡಿಕೊಂಡು ತೊಗೊಂಬಂದು ದೇವ್ರಿಗೆ ಮತ್ತೆ ಬೆಳಗ್ಗೆ ಇಟ್ಟ. ಆಮೇಲೆ ಇಲ್ಲಿ ನಾನು ಪೂಜೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಪೂಜೆ ಕೂಡ ಕುತ್ಕೋತಾ ಇದ್ದಾನೆ. ಅವನಿಗೆ ನಾವು ಮನೇಲಿ ಪೂಜೆ ಮಾಡಿದ್ದೀವಿ ಅಂದರೆ ಈ ಥರನೇ ರೆಡಿ ಆಗಬೇಕು, ನಾನು ಹಿಂಗೆ ಪೂಜೆ ಮಾಡಬೇಕು, ಯಾರು ಇದ್ದರೂ ಯಾರಿಲ್ಲ ಅಂದರೂ ಕೂಡ ನಾನು ಕುತ್ಕೊಂಡು ಪೂಜೆ ಮಾಡಬೇಕು ಅನ್ನೋದು ಅವ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಇಲ್ಲಿ ಹೂ ಕಟ್ತಾ ಇದ್ದೀನಲ್ವ, ಅವನು ಸೈಡಲ್ಲಿ ಕುತ್ಕೊಂಡು ಪೂಜೆ ಮಾಡೋದಕ್ಕೆ ಎಲ್ಲ ತೊಗೊಂಡು ಪೂಜೆಗೆ ಜೋಡಿಸ್ಕೊಂಡು ಅವ್ನು ಪೂಜೆ ಮಾಡ್ಕೊಳ್ಳೋದಕ್ಕೆ ಕೂತಿದ್ದಾನೆ. ಇಲ್ಲಿ ನನ್ನ ಮಗಳು ಮೆಲ್ಲಕ್ಕೆ ಬಂದು ನೋಡಿಬಿಟ್ಟು ಅವಳು ನಾನು ಮಾಡ್ಕೋತಿದ್ದೆ, ಅವ್ನು ಕುತ್ಕೊಂಡ್ಬಿಟ್ಟಿದ್ದಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಾಳೆ. ಅಂದರೆ ಅವನು ಪಂಚೆ ಎಲ್ಲ ಕಟ್ಕೊಂಡಿದ್ದಾನಲ್ಲ, ಸೇಮ್ ನಾನು ಕೂಡ ಹಾಗೆ ಕಟ್ಕೊತೀನಿ, ನಾನು ಹಾಗೆ ಇರ್ತೀನಿ ಅಂತ ಅವಳಿಗಿನ್ನೂ ಗೊತ್ತಾಗೋದಿಲ್ವಲ್ಲ. ಅವಳು ಅಂದರೆ ಅವ್ರ ಪಪ್ಪ ಹೇಗೆ ರೆಡಿ ಆಗ್ತಾರೋ ಮತ್ತು ಅವ್ರ ಅಣ್ಣ ಹೇಗೆ ರೆಡಿ ಆಗ್ತಾನೋ ಹಾಗೆ ನಾನು ಕೂಡ ರೆಡಿ ಆಗಬೇಕು ಅನ್ನೋದು ಅವಳು ಒಂದು ಇದು. ಅವರಿಬ್ಬರನ್ನ ಸಂಭಾಳಿಸೋದ್ರಲ್ಲಿ ನಿಜವಾಗ್ಲೂ ಕೂಡ ಎಷ್ಟು ತಲೆ ಕೆಟ್ಟೋಗುತ್ತೆ ಅಂದರೆ, ಅಪ್ಪ ಸಾಕಪ್ಪ ಸಾಕು ಅನ್ನೋ ಥರ ಆಗಿಬಿಡುತ್ತೆ. ಇಬ್ಬರು ಅಷ್ಟೇ ತರಲೇ ಇದ್ದಾರೆ, ಅಷ್ಟೇ ಕ್ಯೂಟಾಗಿದ್ದಾರೆ, ಅಷ್ಟೇ ಕ್ಯೂಟ್ನೆಸ್ಸಾಗಿ ಗಲಾಟೆ ಕೂಡ ಮಾಡ್ತಾರೆ ಮನೆಯಲ್ಲಿ. ಅವರಿಬ್ಬರು ಗಲಾಟೆ ತಡಿಲಾರದೆ ಒಂದೊಂದು ಸಲ ಇಬ್ರಿಗೂ ಕೂಡ ಗದ್ರಿದ್ದೀನಿ, ಇಬ್ರಿಗೂ ಬೈದಿದ್ದೀನಿ. ಇಲ್ಲಿ ನೋಡಿ, ಇವಾಗ ಟವೆಲ್ ತೊಗೊಂಡು ಈ ಥರ ಸುತ್ಕೊಂಬಂದಿದ್ದಾಳೆ. ನನಗೆ ಗೊತ್ತಿಲ್ಲ, ನಾನು ಈಗ ಡ್ರೆಸ್ ಹಾಕ್ಕೊಳ್ಳಲ್ಲ, ಅವ್ನ ಡ್ರೆಸ್ ನನಗೆ ಲುಂಗಿ ಅದೆಲ್ಲ ನಂಗೆ ಕೊಡೋವರೆಗೂ ನಾನು ಹಾಕ್ಕೊಳ್ಳಲ್ಲ ಅಂದರೆ ಹಾಕ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವಳು
ಆಮೇಲೆ ಅಮ್ಮ ಇದು ರೆಡ್ ಕಲರ್ ಟವಲ್ನೇ ಕಟ್ಕೊಂಡಿರು, ಅವನು ಅಂದರೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನೀನು ಕೊಡ್ತಾನೆ, ನೀನು ಪೂಜೆ ಮಾಡುವಂತಂತ ಹೇಳ್ಬಿಟ್ಟು ಅವಳಿಗೆ ನೈಸ್ ಮಾಡಿ ಅಲ್ಲಿ ಕೂರಿಸಿದ್ದಾರೆ. ಅವಳು ಆಯಿತು ಅವನು ಕೊಡೋವರೆಗೂ ಕೂಡ ನಾನು ಪೂಜೆನೂ ಮಾಡಲ್ಲ ಬಟ್ಟೆನೂ ಹಾಕೊಳಲ್ಲ ಅಂತ ಹೇಳ್ಬಿಟ್ಟು ಅವಳು ಫಿಕ್ಸಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ನನಗಂತೂ ಅವರಿಬ್ಬರು ಕಡೆ ಮಾತಾಡಿಕೊಂಡು ನಾನು ಈ ಕಡೆ ಅವಳಿಗೆ ಅವ್ನು ಕೊಡ್ತಾನೆ ಬಿಡು ಅಂತ ನಾನು ಹೇಳ್ತಾ ಇದ್ದೀನಿ, ಅವನು ಆ ಕಡೆಯಿಂದ ನಾನು ಕೊಡಲ್ಲ, ನಾನೇ ಹಾಕ್ಕೋತೀನಿ, ನಾನು ಕೊಡಲ್ಲ ಅಂತ ಅವನು. ಸೊ ಇದೇ ಥರ ಅವರು ಗಲಾಟೆ, ಹಾಗೆ ಕನ್ವರ್ಸೇಷನ್ ಅನ್ನೋದು ನಡೀತಾ ಇತ್ತು. ಏನು ಮಾಡೋದು, ಇಬ್ಬರು ಕೂಡ ಅಷ್ಟೇ ಹಠ, ಇಬ್ಬರದು ಅಷ್ಟೇ ಗಲಾಟೆ. ಆಮೇಲೆ ಅವರಿಬ್ಬರು ಕೂಡ ಸುಧಾರಿಸ್ಕೊಂಡು ಹೂವು ಕೂಡ ಕಟ್ಟಿದ್ದಾಯಿತು, ಅದನ್ನು ಒಂದು ಬ್ಯಾಗಲ್ಲಿ ಇಟ್ಕೊಂಡು ಇವಾಗ ಮತ್ತೆ ಬಿಡಿ ಹೂವು ಕೂಡ ಇದ್ವು, ಒಂಚೂರು ಅಂದರೆ ತುಂಬೆಲ್ಲ ಹೋಗಿದ್ವು, ಅದನ್ನು ಹಾಗೆ ಅಲ್ಲಿಟ್ಟು ಪೂಜೆ ಮಾಡೋದಕ್ಕೆ ಬರೋದಂತ ಹೇಳಿ ಅದನ್ನು ಒಂದು ಪೇಪರ್ ಹಾಕ್ಬಿಟ್ಟು ಮೇಲ್ಗಡೆ ಇಟ್ಟಿದ್ದೀನಿ. ಯಾಕಂದರೆ ಬೇಗ ಕೈಗೆ ಸಿಗುತ್ತಲ್ವ ಅಲ್ಲಿ ನಾವು ಪೂಜೆ ಮಾಡೋ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಬೇಗ ಬೇಗ ರೆಡಿ ಆಗಿಬಿಟ್ಟು ಇವಾಗ ಹೋಗಬೇಕು ದೇವಸ್ಥಾನಕ್ಕೆ. ತುಂಬ ಹೊತ್ತಾಯಿತು ಆಲ್ರೆಡಿ, ಹೋಗಿ ಬಂದು ಮತ್ತೆ ಟಿಫನ್ ಎಲ್ಲ ರೆಡಿ ಮಾಡಬೇಕು. ಅದಕ್ಕೋಸ್ಕರ ಇವಾಗ ನೋಡಿ ನನ್ನ ಮಗ ಇಲ್ಲಿ ಪಂಚೆ ಸಹ ಬಿಚ್ಚಿಲ್ಲ, ನಾನು ಪಂಚೆ ಬಿಚ್ಕೊಡೋಲ್ಲ ಅಂದರೆ ಬಿಚ್ಕೊಡೋಲ್ಲ, ನಾನೇ ಕಟ್ಕೋತೀನಿ ಅಂತ ಹೇಳ್ಬಿಟ್ಟು ಅದೇ ಹಠದಲ್ಲಿ ಅವ್ನು ದೇವಸ್ಥಾನಕ್ಕೆ ಬಂದ. ಸೊ ನಾನು ನಮ್ಮ ಮನೆಯವರು ಮತ್ತು ಅಜಯ್, ಭ್ರಮರ, ನಾವಿಷ್ಟು ಜನ ಈಗ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಬಂದ ತಕ್ಷಣ ಶಾಕು ನನಗೆ, ಇದೇನಪ್ಪ ಹೀಗೆ ಎಲ್ಲ ತೆಗ್ದುಬಿಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಜಸ್ಟ್ 1 ವೀಕ್ ಒಳಗಡೆ ಇಷ್ಟೊಂದು ಚೇಂಜಸ್ ಆಗಿಬಿಟ್ಟಿದೆ. ಅಂದರೆ ಎಲ್ಲ ಕಲ್ಲುಗಳನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಮಣ್ಣೆಲ್ಲ ಇದು ಮಾಡಿದ್ದಾರೆ. ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ, ಮೊನ್ನೆ ತಾನೇ ಒಂಚೂರು ಅದೆಲ್ಲ ಚೆನ್ನಾಗಿ ಮಾಡಿದರು, ಈಗ ಮತ್ತೆ ಅದನ್ನೆಲ್ಲ ತೆಗೆದು ಮತ್ತೆ ಅದನ್ನು ಏನೋ ಮತ್ತೆ ಹೊಸದಾಗಿ ಏನೋ ಮಾಡ್ತಾ ಇದ್ದಾರೆ. ನೋಡಿದ ತಕ್ಷಣ ಒಂದೇ ವಾರದಲ್ಲಿ ಇಷ್ಟೊಂದು ಚೇಂಜಸ್ ಮಾಡಿಬಿಟ್ಟಿದ್ದಾರಲ್ಲ ಅಂತ ಅನ್ನಿಸ್ತು. ಸೊ ಈಗ ದೇವ್ರನ್ನ ಪ್ರದಕ್ಷಿಣೆ ಹಾಕ್ಕೊಂಬಂದು ಕೂತ್ಕೊಂಡೆ. ನೋಡಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಇನ್ನೊಂದು 2-3 ತಿಂಗಳು ಬೇಕನ್ಸುತ್ತೆ. ಎಲ್ಲ ದೇವಸ್ಥಾನದಲ್ಲೂ ಕೂಡ ಇದೇ ಥರನೇ ಆಗ್ತಾಯಿದೆ. ಕೊನೆಗೆ ಶ್ರೀಶೈಲದಲ್ಲೂ ಕೂಡ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಅಲ್ಲಿರೋವಂಥ ಅಂಗಡಿಗಳನ್ನೆಲ್ಲ ತೆಗೆದುಬಿಟ್ಟಿದ್ದಾರಂತೆ. ನಮಗೆ ಅದನ್ನು ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡು ಕೂಡ ನನಗೆ ಈಗಲೇ ಶಾಕ್ ಆಗ್ತಾಯಿದೆ, ಹೇಗೆ ಕಾಣ್ಬೋದು ಅಲ್ಲಿ ಅಂತ ಹೇಳಿ. ಯಾಕಂದರೆ ಆ ಅಂಗಡಿಗಳಿಂದನೇ ಲುಕ್ ಇದ್ದಿದ್ದಲ್ಲಿ ನೋಡಬೇಕು. ಇಲ್ಲಿ ನಮ್ಮ ಮನೆಯವರು ನೋಡಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಕರೆಂಟ್ ಯಾಕೋ ಅದು ಸಪ್ಲೈ ಆಗ್ತಾ ಇರಲಿಲ್ಲ. ಟಿ ವಿ ಹಾಕಿದ ತಕ್ಷಣ ಒಂದು ರೀತಿ ಚಟ್ ಅಂತ ಅನ್ನೋದು, ಆಮೇಲೆ ಅಲ್ಲಿ ಫುಲ್ ಹೊಗೆ ಎಲ್ಲ ಬರ್ತಾಯಿತ್ತು, ಕರೆಂಟು ವೈರೆಲ್ಲ ಸುಟ್ಟು ಹೋಗಿ ಫುಲ್ ಹೊಗೆ ಎಲ್ಲ ಬರ್ತಾಯಿತ್ತು. ಅಕಸ್ಮಾತ್ ಇನ್ನೂ ಕೂಡ ಜೋರಾಗಿದ್ದರೆ ಆಲ್ಮೋಸ್ಟ್ ಮನೆಯಲ್ಲಿರೋಂಥ ಕರೆಂಟ್ ಸಪ್ಲೈ ಏನಿದೆ ಪ್ರತಿಯೊಂದು ಕೂಡ ಕರೆಂಟ್ ಇದಾಗ್ತಾಯಿತ್ತ ಏನೋ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಒಂಥರ ಒಳಗಡೆ ಅದು ವೈರೆಲ್ಲ ಸುಟ್ಟೋಗಿತ್ತು. ಮತ್ತು ಅದಕ್ಕೋಸ್ಕರ ಅವರು ಚೆಕ್ ಮಾಡ್ತಾಯಿದ್ರು. ಇವತ್ತು ಟಿಫನಿಗೆ ಮತ್ತು ಲಂಚಿಗೆ 2 ಥರ ಮಾಡಿದ್ದೀನಿ. ಒಂದು ನ್ಯೂಡಲ್ಸು ಮತ್ತು ಇನ್ನೊಂದು ಉಪ್ಪಿಟ್ಟು ಮಾಡಿದ್ದೀನಿ. ನ್ಯೂಡಲ್ಸ್ ಬಂದುಬಿಟ್ಟು ಅಜ್ಜಯ್ಯಗೆ ಲಂಚ್ ಬಾಕ್ಸಿಗೆ. ಇವತ್ತು ಸಾಟರ್ಡೆ ಅಲ್ವಾ ಅಂತ ಕೇಳೋದಾದರೆ ಇವತ್ತು ಸಾಟರ್ಡೆ ಫುಲ್ ಡೇ ಕ್ಲಾಸ್ ಇದೆ, ಹಾಗಾಗಿ 2 ಥರ ಮಾಡಿರೋದು. ಹೇಗೆ ಮಾಡಿದ್ದೀನಿ ಅಂದರೆ, ಫಸ್ಟು ನ್ಯೂಡಲ್ಸ್ನ ಸ್ವಲ್ಪ ಎಣ್ಣೆ ಮತ್ತು ಒಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಬಸ್ದು ಇಟ್ಕೋಬೇಕು. ಸೊ ಬಸ್ದು ಇಟ್ಕೊಂಡು ಆದಮೇಲೆ ಇದನ್ನು ಒಗ್ಗರಣೆಗೆ ಹಾಕ್ಕೋಬೇಕು. ಒಂದು ಸ್ವಲ್ಪ ಆಯಿಲು, ಒಂಚೂರು ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕ್ಬಿಟ್ಟು ಅದು ಒಂಚೂರು ಫ್ರೈ ಆದಮೇಲೆ ಅದಕ್ಕೆ ನ್ಯೂಡಲ್ಸ್ ಪೌಡರ್ ಇರುತ್ತಲ್ವ, ಅದನ್ನು ಪೌಡರ್ ಹಾಕ್ಬಿಟ್ಟು ಅದಾದಮೇಲೆ ನಾವು ಬೇಯಿಸಿರೋಂಥ ನ್ಯೂಡಲ್ಸ್ನು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಇದು ಮಾಡಿಬಿಟ್ರೆ ಅದು ರೆಡಿ ಆಗುತ್ತೆ. ಇದು ನೈಟು ನಾನು, ಭ್ರಮರ, ಅಜಯ್, ನಮ್ಮನೆಯವರು ಎಲ್ಲರೂ ಕೂಡ ಇವಾಗ ನಾವು ಮಾರ್ಕೆಟಿಗೆ ಬಂದಿದ್ದೀವಿ. ಯಾಕಂದರೆ ಇಷ್ಟೊತ್ತಲ್ಲಿ ಏನಕ್ಕಂದರೆ ಮಕ್ಕಳಿಗೋಸ್ಕರ ಬಂದಿದ್ದು. ಸಡನ್ನಾಗಿ ಇಲ್ಲ ಹೋಗೋಣ ಹೊರಗಡೆ ಏನಾದರೂ ತಿನ್ಕೊಂಬರೋಣ ಅಂತೆಲ್ಲ ಹೇಳ್ತಾಯಿದ್ರು, ಹಾಗಾಗಿ ಬಂದ್ವಿ. ಟೈಮ್ ಈಗ 7 ಗಂಟೆ. ಸೊ ಇಲ್ಲಿ ಎಲ್ಲಂದರೆ ಕ್ಲಾಕ್ ಟವರ್ ಅಂದರೆ ಗಡಿಯಾರ ಕಂಬದ ಹತ್ರ ಬಂದಿರೋದು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ್ದು ನಿಮಗೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ. ಇಡ್ಲಿ, ಪಡ್ಡು, ಆಮೇಲೆ ಏನಂತಾರೆ ಗೋಬಿ, ಪಾನಿಪುರಿ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಮತ್ತು ಇದು ಮಾರ್ಕೆಟ್, ಸೊ ಮಾರ್ಕೆಟ್ ಮಧ್ಯದಲ್ಲೇ ಕೂಡ ನಿಮ್ಗೆ ಸಿಗುತ್ತೆ. ಫಸ್ಟು ಇಲ್ಲಿ ನಾವು ಪಾನಿಪುರಿ ತಿಂದುಬಿಟ್ಟು ಆಮೇಲೆ ಏನಾದರೂ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಫಸ್ಟ್ ಪಾನಿಪುರಿ ಕೊಡಿಸ್ಬೇಕು. ಹಾಗೆ ಅಜ್ಜಯ್ಯಗೆ ಮತ್ತು ಭ್ರಮರಂಗೆ ಮತ್ತು ನನಗೆ 3 ಕೂಡ ಸ್ಲಿಪ್ಪರ್ ತೊಗೊಂಡು ಇಲ್ಲಿ ಬಂದ್ವಿ. ಭ್ರಮರ ನೋಡಿ ಹೊಸ ಸ್ಲಿಪ್ಪರ್ ಹಾಕ್ಕೊಂಡು ಫುಲ್ಲು ಹ್ಯಾಪಿಯಾಗಿ ನಡ್ಕೊಂಡು ಬರ್ತಾ ಇದ್ದಾಳೆ. ಒಂದು ಚಿಕ್ಕ ಜುಟ್ಟು ಹಾಕ್ಕೊಂಡು. ಅವಳಿಗೆ ಜುಟ್ಟು ಹಾಕು ಅಂತ ತುಂಬ ಕೇಳ್ತಾಯಿದ್ಲು, ಹಾಗಾಗಿ ಜುಟ್ಟು ಹಾಕಿದ್ದೀನಿ. ಅವಳು ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕಾಮೆಂಟ್ ಮಾಡಿ. ಯಾಕಂದರೆ ಅವಳಿಗೆ ಹೇರ್ ಕಟ್ ಮಾಡಿಸೋದು ಬೇಡವಂತೆ, ಹೇರ್ ಕಟ್ ನನಗೆ ಬೇಡ, ನನಗೆ ಜುಟ್ಟಿರಲಿ ಅಂತ ಹೇಳ್ಬಿಟ್ಟು ಜುಟ್ಟು ಹಾಕ್ಸ್ಕೊಂಡಿದ್ದಾಳೆ. ನೋಡಿ
ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾಳೆ. ನನಗೆ ಇನ್ನೂ ಒಂದು ಜೊತೆ ಸ್ಲಿಪ್ಪರ್ ಬೇಕಿತ್ತು, ನೀವು ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡಿದ್ದಾಳೆ. ಅವಳಿಗೆ ಎಷ್ಟು ಪೂಸಿ ಹೊಡಿತಾ ಇದ್ದೀವಿ ಅಂದರೆ ಕೇಳ್ತಾನೇ ಇಲ್ಲ ಕೊಡಿಸ್ತೀನಿ ಸುಮ್ಮನಿರು, ಎಲ್ರಿಗೂ ಕೂಡ ಒಂದೊಂದು ಜೊತೆ ಅಲ್ವಾ ತೊಗೊಂಡಿರೋದು, ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಅಂತ ಹೇಳಿ ಆಮೇಲೆ ಅವಳು ಸಮಾಧಾನ ಆದಳು. ಸೊ ಇದು ನಮ್ಮ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಪಾನಿಪುರಿ ಹಾಗೆ ಸೇವ್ ಪುರಿ, ಮಸಾಲೆ ಪುರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಸ್ಕೂಲಲ್ಲ ಕಾಲೇಜ್ ಡೇಸಿಂದನೂ ಕೂಡ ನಾನು ಇಲ್ಲಿಗೆ ಬರ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಮ್ಮ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಈ ಪ್ಲೇಸು. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಬ್ರಹ್ಮರ ಯಾವಾಗ ನೋಡಿದ್ರು ವಿಡಿಯೋ ಮಾಡ್ತೀವಿ ಹೋಗಮ್ಮ ಅಂತ ಹೇಳ್ತಿದ್ದಾಳೆ. ಯಾಕಂದರೆ ಇವಾಗ ಜಸ್ಟ್ ಕೋಪ ಮಾಡ್ಕೊಂಡಿದ್ದಾಳಲ್ವ, ಹಾಗಾಗಿ ನೋಡಿ ಸೇವ್ ಕೊಟ್ಟರೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೋಪದಲ್ಲೇ ತಿಂದಳು. ಆಮೇಲೆ ಟೇಸ್ಟ್ ಇಷ್ಟ ಆತಲ್ವಾ, ಮತ್ತು ಅವಳೇ ತೊಗೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇವಾಗ ನನ್ನದು ಏನಂತಾರೆ ಮಸಾಲೆ ಪುರಿ ಬಂತಿಲ್ಲಿ. ಮಸಾಲೆ ಪುರಿ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಮಸಾಲೆ ಪುರಿ ತೊಗೊಂಡೆ. ನಮ್ಮ ಮನೆಯವ್ರಿಗೆ ಸೇವ್ ಪುರಿ ಇಷ್ಟ, ಸೊ ಅದಕ್ಕೆ ಅವರು ಸೇವ್ ಪುರಿ. ಅಜ್ಜಯ್ಯಗೆ ಬಂದುಬಿಟ್ಟು ಪಾನಿಪುರಿ. ಬ್ರಹ್ಮರಂಗೆ ಪಾನಿಪುರಿ, ಸೇವ್ ಪುರಿ, ಮಸಾಲೆ ಪುರಿ ಯಾವುದೂ ಇಷ್ಟ ಆಗೋಲ್ಲ. ಮನೇಲಿ ಮಾಡಿದರೆ ಮಾತ್ರ ಪಾನಿಪುರಿ ಇಷ್ಟ ಆಗುತ್ತೆ, ಹೊರಗಡೆ ಬಂದರೆ ಈ ಥರ ಎಲ್ಲ ಇಷ್ಟ ಆಗೋಲ್ಲ. ಅವಳಿಗೆ ಇಷ್ಟ ಆಗೋದು ಗೋಬಿ ಮಾತ್ರ. ಇದ್ರ ಪಕ್ಕದ ಸ್ಟಾಲಲ್ಲೇ ಗೋಬಿ ಮಾಡ್ತಾರೆ, ಅಲ್ಲಿ ಗೋಬಿ ಮಾತ್ರ ಸಕ್ಕತ್ತಾಗಿರುತ್ತೆ, ಹೇಳಿದ್ನಲ್ವ. ಸೊ ಇಲ್ಲೇನಂದರೆ ಈ ಥರ ಸ್ನ್ಯಾಕ್ಸ್ ಐಟಮ್ಸು ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ನೈಟು ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಪಡ್ಡು ಎಲ್ಲ ಕೂಡ ಇಲ್ಲಿ ಸಿಗುತ್ತೆ, ಹಾಗಾಗಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೈಟ್ ಏನಾದರೂ ನಾವು ಬಂದು ಇಲ್ಲಿ ತಿಂದ್ಕೊಂಡು ಹೋಗ್ತೀವಿ ಅಂತಂದರೂ ಕೂಡ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾ ಇರ್ತಾರೆ, ತೊಗೊಂಡು ತಿನ್ಬೋದು. ಇಲ್ಲಿ ಅಜಯ್ ಕೂಡ ಟೇಸ್ಟ್ ಮಾಡ್ತಾ ಇದ್ದಾನೆ, ಮಸಾಲೆ ಪುರಿ ಹೇಗಿದೆ ಟೇಸ್ಟು ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಟೇಸ್ಟ್ ಮಾಡ್ತಾ ಇದ್ದಾನೆ. ಇವಾಗ ಗೋಬಿ ತಿನ್ನೋದಕ್ಕಂತ ಹೇಳಿ ಬಂದ್ವಿ. ಸೊ ಅವಳಿಗೆ ಗೋಬಿ ತಿನ್ನಿಸ್ಬೇಕಾದ್ರೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಅವಳನ್ನ ಎತ್ಕೊಂಡು ಅವಳು ಗೋಬಿ ತಿನ್ನಿಸ್ಕೋತಾ ಇದ್ದೆ, ಹಾಗಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಇಲ್ಲಿ ಅಜಯ್ಗೋಸ್ಕರ ಇಡ್ಲಿ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ಅದನ್ನು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಥರ ಇತ್ತು ನಮ್ಮ ಸ್ಯಾಟರ್ಡೇ ವ್ಲಾಗ್. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್, ಬಾಯ್.